ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಹರದನಹಳ್ಳಿ ಪಿಎಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಎಚ್ಎಂ ಮಹದೇವ ಶೆಟ್ಟಿ, ಉಪಾಧ್ಯಕ್ಷರಾಗಿ ಸುಮಾ ವಿರೋಧ ಆಯ್ಕೆ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಚ್ಎಂ ಮಹದೇವ ಶೆಟ್ಟಿ, ಉಪಾಧ್ಯಕ್ಷ ಸುಮಾ ವಿರೋಧವಾಗಿ ಆಯ್ಕೆಯಾದರು. ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ಬಂಗಾರ ಶೆಟ್ಟಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ಮಹದೇವ ಶೆಟ್ಟಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಸುಮಾ ನಾಮಪತ್ರ ಸಲ್ಲಿಸಿದರು. ಈ ಎರಡು ಸ್ಥಾನಗಳಿಗೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಶಿಲ್ಪಾ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯನ್ನ ಘೋಷಿಸಿದರು. ನೂತನ ಅಧ್ಯಕ್ಷ ಮಹದೇವ ಶೆಟ್ಟಿ ಮಾತನಾಡಿ, ಸಂಘದ ಎಲ್ಲ ನಿರ್ದೇಶಕರು ಒಮ್ಮತದಿಂದ ವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿರುವುದಕ್ಕೆ ಆಭಾರಿಯಾಗಿದ್ದೇನೆ. ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ವಿಶ್ವಾಸದೊಂದಿಗೆ ಬ್ಯಾಂಕ್ ಅಭಿವೃದ್ಧಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಗ್ರಾಮದಲ್ಲಿ ಸಹಕಾರ ಸಂಘ ಬೆಳೆದಷ್ಟು ರೈತರು ಅಭಿವೃದ್ಧಿಯಾಗಲಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಅನುದಾನವನ್ನು ಹೆಚ್ಚಿನ ರೀತಿಯಲ್ಲಿ ಬಳಸಿಕೊಳ್ಳುವ ಜೊತೆಗೆ ಸಂಘದಿಂದ ಹೆಚ್ಚಿನ ರೀತಿಯಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಬೆಳೆ ಸಾಲ ಸೌಲಭ್ಯ ಕೊಡಿಸುವುದು ನಮ್ಮ ಮೊದಲ ಆದ್ಯತೆಯಾಗಿದೆ. ಅಲ್ಲದೆ ವಾಹನ ಸೌಲಭ್ಯ ನೀಡಲಾಗುವುದು ಎಂದರು. ಸಂಘದ ನಿರ್ಗಮಿತ ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ಎಂ ಬಂಗಾರ ಶೆಟ್ಟಿ, ನಿರ್ದೇಶಕರಾದ ಎಸ್ ಪುಟ್ಟರಾಜ ಶೆಟ್ಟಿ, ಗಿರಿಜಮ್ಮ, ಪಿ ರವಿಕುಮಾರ್, ಎಂ ರವಿಕುಮಾರ್, ಬಂಗಾರ ನಾಯಕ್, ಆಫೀಸ್ ಅಹಮದ್, ಶಫಿ ಅಹಮದ್, ಸಾವಿತ್ರಿ ಸಭೆಯಲ್ಲಿ ಭಾಗವಹಿಸಿದರು. ರಾಜಣ್ಣ ಗೈರಾಗಿದ್ದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿದ್ದರಾಜ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಬ್ಯಾಂಕ್ನ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನಿರ್ದೇಶಕರು, ಕಾಂಗ್ರೆಸ್ ಮುಖಂಡರು ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕಾವೇರಿ ಶಿವಕುಮಾರ್, ಮಾಜಿ ಸದಸ್ಯ ರಮೇಶ್, ಎಪಿಎಂಸಿ ಅಧ್ಯಕ್ಷ ಸೋಮೇಶ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜು, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಕುಮಾರ್ ನಾಯಕ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ನಾಗರಾಜು, ಮುಖಂಡರಾದ ಅಯ್ಯೂಬ್ ಪಾಷಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಮಣಿಕಂಠ ನಾಯಕ್, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಕಟ್ಟೋದ್ರ ಮುಖಾಂತರ ಮತ್ತು ಎರಡನೇ ಅವಧಿಗೆ ನಮ್ಮನ್ನು ಕೂಡ ಆಯ್ಕೆ ಮಾಡಿದ್ದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಕೆಲಸಗಳು ಏನಾಗಬೇಕು ಮತ್ತು ಸಹಕಾರ ಸಂಘ, ನಮ್ಮ ಸಹಕಾರ ಸಂಘದಿಂದ ಏನು ಸದಸ್ಯರುಗಳಿಗೆ ಏನು ಸಹಾಯಧನದ ಒಂದು ಸಾಲವನ್ನು ಕೊಡಿಸೋದ್ರ ಮುಖಾಂತರ ಮತ್ತು ಏನು ಸಂಘಕ್ಕೆ ಏನೇನು ಕೆಲಸಗಳಾಗಬೇಕು ಮತ್ತು ಸರ್ಕಾರದಿಂದ ಅನುದಾನಗಳು ಕೂಡ ಏನಾಗಬೇಕಾಗಿದೆ ಅದನ್ನೆಲ್ಲೂ ಕೂಡ ನಾನು ಕೂಡ ಅಧ್ಯಕ್ಷನಾಗಿ ಇವತ್ತು ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಇವತ್ತು ಎಲ್ಲ ಕೆಲಸಗಳನ್ನು ನಾನು ಮಾಡ್ತೀನಿ ಅಂತೇಳಿ ನಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಗೆಯೇ ಇವತ್ತು ಏನು ನಮ್ಮ ಸಂಘ ಕೇವಲ ಒಂದು 6-7 ವರ್ಷಗಳಿಂದ ನಾವೊಂದು ಹೊಸ ಸಂಘವನ್ನು ಸ್ಥಾಪನೆ ಮಾಡಿ, ನಮಗೆಲ್ಲ ಗೊತ್ತೇ ಇದೆ ಏನು ಹೊಸ ಸಂಘ ಸ್ಥಾಪನೆ ಮಾಡಬೇಕಾದ್ರೆ ಹಿಂದೆ ನಮ್ಮ ಸಹೋದರರಾಗಿರ್ತಕ್ಕಂಥ ದಿವಂಗತ ಶಿವಕುಮಾರ್ ಅವರು ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಸುಂದರಪ್ಪನವರು ಭಾಳ ಇದ್ರ ಬಗ್ಗೆ ಕಷ್ಟಪಟ್ಟು ಶೇರ್ನ ಇದು ಮಾಡಿ, ಮತ್ತು ಏನಿದು ತಮ್ಗೆ ಗೊತ್ತಾದಾಗೆ ವೆಂಕಟೇಶ್ ಚಿತ್ರ ಇತ್ತು, ವೆಂಕಟೇಶ್ ಚಿತ್ರದಲ್ಲಿ ಸೊಸೈಟಿ ಇತ್ತು, ಅದನ್ನು ಅಲ್ಲಿ ಜನರಲ್ ಬಾಡಿ ಮೀಟಿಂಗಲ್ಲಿ ಅದನ್ನು ನಾವು ಬೈಫರ್ಗೇಷನ್ ಮಾಡಿ ಇಲ್ಲಿ ತಂದು ಇಲ್ಲಿ ಹೊಸದಾಗಿ ಮತ್ತು ನಾವು ಮತ್ತೊಬ್ಬರನ್ನ ನಾವು ನೆನೆಸ್ಕೋಬೇಕಾಗ್ತದೆ. ಈ ಸಂದರ್ಭದಲ್ಲಿ ಏನು ನಮ್ಮ ದಿವಂಗತ ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರು ಮಹದೇವ ಪ್ರಸಾದ್ ಅವರು ಸಹಕಾರ ಸಚಿವರಾಗಿದ್ದಾಗ ಪ್ರತಿ ಪಂಚಾಯತಿನಲ್ಲೂ ಇನ್ನು ಸಂಘವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ಆರ್ಡರ್ ಬಂದಾಗ ಆ ಒಂದು ಇದರಲ್ಲಿ ನಮಗೆ ಒಂದು ಪಂಚಾಯತಿಗೆ ಒಂದು ಸಂಘವನ್ನು ಮಾಡಲಿಕ್ಕೆ ಭಾಳ ಅನುಕೂಲ ಆಯಿತು. ಆ ಒಂದು ನಿಟ್ಟಿನಲ್ಲಿ ನಾವೊಂದು ಹೊಸ ಸಂಘವನ್ನು ಮಾಡಿ 7 ವರ್ಷದಲ್ಲಿ ಒಂದು ಹೊಸ ಕಟ್ಟಡವನ್ನು ಕಟ್ಟಿ, ಮತ್ತು ನಾವು ಸುಮಾರು ಒಂದು 3 ಕೋಟಿಗಳ ಒಂದು ಟ್ರಾನ್ಸಾಕ್ಷನ್ನ ನಾವು ವಹಿವಾಟನ್ನು ನಡೆಸ್ಕೊ ಬಂದಿದ್ದೇವೆ. ಮತ್ತು ಸ್ವಸಹಾಯ ಸಂಘಗಳಿಗೆ, ಮಹಿಳಾ ಸಂಘಗಳಿಗೆ ಸುಮಾರು 2-3 ಬಾರಿ ಸುಮಾರು 50,000ದಿಂದ 3-5 ಲಕ್ಷವರೆಗೂ ನಾವು ಸಾಲವನ್ನು ಕೊಡೋದ್ರ ಮುಖಾಂತರ, ಮತ್ತು ದ್ವಿಚಕ್ರ ವಾಹನಗಳಿರ್ಬೋದು, ಹಾಗೆಯೇ ಕಾರು ಮತ್ತು ದ್ವಿಚಕ್ರ ವಾಹನಗಳು ಎಲ್ಲನೂ ಕೂಡ ನಾವು ಸಹಕಾರ ಸಂಘದಲ್ಲಿ ಕೊಡ್ತಾ, ಮತ್ತು ಹೆಚ್ಚಿನದಾಗಿ ಬೆಳೆ ಸಾಲ, ರೈತರಿಗೆ ಭಾಳ ಬೆಳೆ ಸಾಲ ಬಡ್ಡಿ ಶೂನ್ಯ ಬಡ್ಡಿ ದರದಲ್ಲಿ ಒಂದು ಬೆಳೆ ಸಾಲವನ್ನು ಕೊಡೋದ್ರ ಮುಖಾಂತರ ನಾವು ಒಂದು ಗ್ರಾಮದ ಪಂಚಾಯತಿನಲ್ಲಿ ಒಂದು ಒಳ್ಳೆ ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ ಮೊನ್ನೆ ಒಂದು ಸಭೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಸೂಪರ್ವೈಸರ್ ಹೇಳಿದ್ರು,
ಏನು ನಿಮ್ಮ ಸಂಘ 5-6 ವರ್ಷಗಳ ಅಲ್ಲೇ ಭಾಳ ಟ್ರಾನ್ಸಾಕ್ಷನನ್ನು ಮಾಡಿದ್ದೀರಿ, ಭಾಳ ಅತ್ಯುತ್ತಮ ಸಂಘ ಅಂತ ಹೇಳಿಸ್ಕೊಂಡಿದೆ. ಹಾಗಾಗಿ ಮುಂದಿನ ಮೈಸೂರಿನ ಜನರಲ್ ಬಾಡಿ ಮೀಟಿಂಗಲ್ಲಿ ನಮ್ಮದು ಒಂದು ಪ್ರಶಸ್ತಿಯನ್ನು ಕೊಡಿಸ್ಲಿಕ್ಕೆ ನಾವು ಇದನ್ನು ಶಿಫಾರಸು ಮಾಡಿದ್ದೀನಿ ಅಂತ ಹೇಳಿ ನಮಗೆಲ್ಲ ಭಾಳ ಸಂತೋಷ ಆಯಿತು. ಆ ಸಂತೋಷ ನಮಗೆಲ್ಲ ಸದಸ್ಯರ ಮುಂದೆ ಹಂಚ್ಕೋಬೇಕಾಗ್ತದೆ. ಯಾಕೆಂದರೆ ಸದಸ್ಯರಿಲ್ಲದೆ ನಾವು ಆವೊಂದನ್ನು ಒಬ್ಬರೇ ಇದು ಮಾಡ್ಕೊಳಕ್ಕಾಗಲ್ಲ ಕಡ್ಡಿಯಿಂದ. ಹಾಗಾಗಿ ನಮ್ಮ ಸರ್ವ ಸದಸ್ಯರುಗಳು ಏನು ನಮ್ಮ ಸಹಕಾರ ಸಂಘದಲ್ಲಿ ಎಷ್ಟು ಜನ ಸದಸ್ಯರುಗಳಾಗಿದ್ದಾರೆ ಆ ಸರ್ವ ಸದಸ್ಯರುಗಳಿಗೂ ಮತ್ತು ನಮ್ಮ ಮುಖಂಡರುಗಳು, ಪಂಚಾಯಿತಿಯ ಮುಖಂಡರುಗಳು, ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲರೂ ಕೂಡ ನಮ್ಮ ಗೌರವಾನ್ವಿತ ನಿರ್ದೇಶಕರಿಗೆ ಮತ್ತೊಮ್ಮೆ ನಾನು ವಂದಿಸ್ತಾ ನನಗೆ ಮಾತಾಡೋ ಅವಕಾಶ ಕೊಟ್ಟಿರ್ತಕ್ಕಂಥ ವೆಂಕಟೇಶ್ ಅವರು ಅಧಿಕಾರವನ್ನು ಮುಗಿಸಿ ಉಪಾಧ್ಯಕ್ಷರಾಗಿ ನಮ್ಮ ಬಂಗಾರ ಶೆಟ್ಟರವರು ಅಧಿಕಾರವನ್ನು ಮುಗಿಸಿ ತದನಂತರ 2 ವರ್ಷಗಳ ನಂತರ ರಾಜೀನಾಮೆ ಕೊಟ್ಟು ಇದೀಗ ತಮ್ಮ ಸಮ್ಮುಖದಲ್ಲಿ ನಮ್ಮನ್ನು ಕೂಡ ಅಧ್ಯಕ್ಷರು ಹಾಗೆ ಮತ್ತು ಶ್ರೀಮತಿ ಸುಮಾ ಅವ್ರನ್ನ ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಗೌರವಾನ್ವಿತ ನಿರ್ದೇಶಕರಿಗೆ ಮೊದಲನೇದಾಗಿ ವಂದಿಸ್ತಾ ಇವತ್ತಿನ ಈ ಚುನಾವಣೆ ಅಂಗವಾಗಿ ಇವತ್ತು ನಮ್ಮ ರಿಟರ್ನಿಂಗ್ ಆಫೀಸರ್ಗಳಾಗಿರ್ತಕ್ಕಂಥ ಚುನಾವಣೆ ಅಧಿಕಾರಿಗಳು ಬಂದಿರತಕ್ಕಂಥ ಶ್ರೀಮತಿ ಶಿಲ್ಪಶ್ರೀ ಮೇಡಮ್ ಅವರು ಚುನಾವಣೆಯನ್ನು ಇವತ್ತು